ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬಂದಿರ ಅಥವಾ ಹಲವಾರು ಬಾರಿ ನಮ್ಮ ಚಾನಲ್ ಬಂದಿರ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ನಮ್ಮ ಈ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತಾರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮಕರ ರಾಶಿಯವರು ರೀಚ್ ಆಗ್ಬೇಕು ಈ ವಿಡಿಯೋ. ಕಾರಣ ಏನು ಅಂತಂದ್ರೆ, ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ನಿಮಗೆ ಬಹಳ ಏನೋ ನಿಮ್ಮಲ್ಲ ಪ್ರಶ್ನೆ ಇದೆ, ಉತ್ತರ ಹುಡುಕ್ತಾ ಇರುವ ನಿಮ್ಮ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬ ಮಕರ ರಾಶಿ ರೀಚ್ ಆಗೋ ತರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬ ಮಕರ ರಾಶಿ ವಿಡಿಯೋ ರೀಚ್ ಆಗಲಿ. ಯಾಕೆ ಅಂತಂದ್ರೆ, ಮಕರ ರಾಶಿಯವರಿಗೆ ದೃಷ್ಟಿ ಯಾಕಾಗತ್ತೆ, ಹಾಗೂ ಕೆಟ್ಟ ಕೆಟ್ಟ ಕನಸುಗಳು ಏನಕ್ಕೆ ಬೀಳುತ್ತೆ, ಹಾಗೂ ಇವೆರಡಕ್ಕೂ ಪರಿಹಾರ ಏನು, ಇದನ್ನ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ನೀವು ಮಕರ ರಾಶಿಯವರಾಗಿದ್ರು ತುಂಬಾ ಅದ್ರ ಬಗ್ಗೆ ಡೌಟ್ ಇರುತ್ತೆ. ನನ್ಗೆ ಯಾಕ್ರಿ ಯಾರು ಇಷ್ಟೆಲ್ಲ ಜನ ಇದಾರೆ, ಎಲ್ಲರೂ ಕಾರ್ ತಗೊಂಡಿದಾರಪ್ಪ, ನಾನೊಬ್ಬ ಚಿಕ್ಕ ಕಾರ್ ತಗೊಂಡ ತಕ್ಷಣ ದೃಷ್ಟಿಯಾಗಿ ಕಾರಿಗೆ ಎಡವಟ್ಟಾಗುತ್ತೆ. ಈ ಎಲ್ಲರ ಹತ್ರ ಒಳ್ಳೊಳ್ಳೆ ಕಾಸ್ಟ್ಲಿ ಮೊಬೈಲ್ ಐತೆ, ನಾನೊಬ್ಬ ಹೊಸ ಮೊಬೈಲ್ ತಗೊಂಡ್ರು, ಅದು ಕಡಿಮೆ ರೇಟಿನ ಮೊಬೈಲ್ ತಗೊಂಡ್ರು ಕೂಡ ಅದು ಬಿದ್ದೊಡ್ದೋಗೋಷ್ಟು ಅಥವಾ ಹಾಳಾಗುವಷ್ಟು ದೃಷ್ಟಿ ಆಗುತ್ತೆ. ಎಲ್ಲರ ಹತ್ರ ದೊಡ್ಡ ದೊಡ್ಡ ಡೂಪ್ಲೆಕ್ಸ್ ಮನೆ ಇದೆ, ನಾನೊಂದ್ ಸೈಟ್ ತಗೊಂಡ್ಬಿಟ್ರೆ ದೃಷ್ಟಿ ಮಾಡ್ತಾರೆ ಇವರೆಲ್ಲ, ಅದು ಕೂಡ ಪ್ರಾಬ್ಲಮ್ ಮಾಡಾಕ್ತಾರೆ. ಎಲ್ಲರೂ ಅಷ್ಟಷ್ಟು ಮನೇಲಿ ಇದಾರೆ, ನನ್ಗೊಂದೊಳ್ಳೆ ಬಾಡಿಗೆ ಮನೆ ಸಿಕ್ತು, ಒಂದ್ ಲೀಸ್ ಮನೆ ಸಿಕ್ತು ಅಂದ್ರೆ ನಿಮ್ ಏರಿಯಾ ಚೆನ್ನಾಗಿದ್ದೀರಿ ಅಂತ ದೃಷ್ಟಿ ಹಾಕ್ತಾರೆ. ಮನೆ ಕಟ್ ಗೃಹ ಪ್ರವೇಶ ಮಾಡಿದ್ರೆ ಓಹೋ ಅದ್ಭುತ ಮನೆ ಅಂತ ದೃಷ್ಟಿ ಹಾಕ್ತಾರೆ. ಒಂದ್ ಮದುವೆ ಸೆಟ್ ಆದ್ರೆ ಅಯ್ಯೋ ಮದುವೆ ಸೆಟ್ ಆಗೋಯ್ತಾ, ಬೇಗ ಮದುವೆ ಸೆಟ್ ಆದ್ರೂ ಇಷ್ಟು ಬೇಗ ಆಗೋಯ್ತಾ ಅಂತಾರೆ. ಲೇಟ್ ಆಗಾದ್ರೆ ಅಬ್ಬ ಆಗಲ್ಲ ಅನ್ಕೊಂಡಿದ್ದೆ ಹಾಗೆ ಬಿಡ್ತಲ್ಲ ಅಂತಾರೆ. ಏನು, ಯಾಕೆ, ನಾನೇನ್ ತಪ್ಪು ಮಾಡಿದೆ, ವೈ ಓನ್ಲಿ ಮೀ, ನಾನೇ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮಲ್ಲಿರಬಹುದು. ಆ ದೃಷ್ಟಿ ಏನಕ್ಕಾಗತ್ತೆ ನನಗೆ ಅಂತ. ಸೊ ಮಕರ ರಾಶಿಯವರ ದೃಷ್ಟಿಗೆ ಹಲವಾರು ಕಾರಣಗಳಲ್ಲಿ ನಾನು ಪ್ರಧಾನವಾದ ಕಾರಣ ನಿಮ್ಮ ವೈಯಕ್ತಿಕ ಜಾತಕ ಅಂತ ಹೇಳ್ತೇನೆ. ಕೆಲವಿಷ್ಟು ನಿಮ್ಮ ಗುಣ ಸ್ವಭಾವಗಳು ಅಂತಲೂ ನಾನು ಹೇಳ್ತೇನೆ. ಸೊ ಆ ಒಂದು ಗುಣ ಸ್ವಭಾವಗಳೊಂದಿಗೆ ನೀವು ಆತರ ಗ್ರಹಸ್ಥಿತಿಗಳೊಂದಿಗೆ ಇದ್ದಾಗ ಖಂಡಿತವಾಗಿ ದೃಷ್ಟಿ ಆಗೇ ಆಗತ್ತೆ, ಆಯ್ತಾ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಆ ಒಂದು ವಿಚಾರಗಳನ್ನು ತಿಳ್ಕೊಂಡು, ಎಲ್ಲಿಂದ ದೃಷ್ಟಿ ಆಗ್ತದೆ ಅಂತ ತಿಳ್ಕೊಂಡು ನೀವು ಅದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನೂ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಹೇಳ್ತೀನಿ ಏನಂದ್ರೆ, ದೃಷ್ಟಿ ಅನ್ನೋದು ಶಾಶ್ವತ ಪರಿಹಾರ ಇಲ್ಲ. ಶಾಶ್ವತವಾಗಿ ಯಾವುದೇ ವ್ಯಕ್ತಿಗೋ ಅಥವಾ ನಿಮಗೆ ಏನೇ ಆಗ್ಲಿ ದೃಷ್ಟಿ ಆಗಿದೆ ಇಲ್ಲ ಅನ್ನುವಂಥದ್ದು ಸಾಧ್ಯ ಇಲ್ಲ. ದೃಷ್ಟಿ ಆಗೇ ಆಗ್ತದೆ. ಸೊ ದೃಷ್ಟಿ ಆದಾಗ ಏನಾಗ್ಬೇಕು, ಅದಕ್ಕೆ ಸೂಕ್ತವಾದಂತ ಪರಿಹಾರ ಮಾಡ್ಕೊಳ್ತಾ ಇರ್ಬೇಕು, ಆಯ್ತಲ್ವಾ. ಈಗ ಬೆಳಗ್ಗೆ ತಿಂಡಿ ತಿಂತೀರಾ, ಮಧ್ಯಾಹ್ನ ಹಸುವಾಗುತ್ತೆ, ಮತ್ತೆ ಊಟ ಮಾಡ್ತೀರಾ, ರಾತ್ರಿಗೆ ಮತ್ತೆ ಹಸುವಾಗುತ್ತೆ, ರಾತ್ರಿ ಮತ್ತೆ ಊಟ ಮಲಗಿರ್ತೀರಾ, ಮತ್ತೆ ಮರುದಿನ ಬೆಳಗ್ಗೆ ಹಸುವಾಗುತ್ತೆ. ಸೊ ಅದ್ರಿಂದ ನಾನ್ ಹೇಳೋದಂತಂದ್ರೆ, ಹಸು ಹೇಗೋ ಈ ದೃಷ್ಟಿ ಹಾಗೆ, ನೀವು ಹಳೇದ್ ಖಾಲಿ ಮಾಡ್ದಂಗೂ ಹೊಸ್ತು ಮತ್ತೆ ಬರ್ತಾ ಇರ್ತದೆ. ಅಂದ್ರೆ ಒಂದು ತಡೆಗೋಡೆ ಬರಬೇಕು. ಅಂದ್ರೆ ಒಂದೇನಾದ್ರು ಒಂದು 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 ಶಕ್ತಿ ನಮ್ಗೆ ತಡಿಬೇಕು, ಅದನ್ನ ಆ ದೃಷ್ಟಿ ನಮ್ಗೆ ಆಗದಿರೋಂಗೆ ತಡಿಬೇಕು ಅದನ್ನ, ಆಯ್ತಾ. ಅಥವಾ ಯಾವ್ದೋ ಒಂದು ವಸ್ತು ನಮ್ಮ ಹತ್ರ ಇಟ್ಕೊಂಡಾಗ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜೀಸ್ನೆಲ್ಲ ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಆಗಷ್ಟಲ್ಲಿ ಫುಲ್ ಕ್ಲೀನ್ ಮಾಡ್ಬಿಡ್ಬೇಕು. ಬೆಳಗ್ಗೆ ಎದ್ದು ಮತ್ ಪುನಃ ಹೆಂಗಿದ್ರು ಆಗತ್ತೆ, ಏನ್ ತೊಂದ್ರೆ ಇಲ್ಲ, ಆಯ್ತಲ್ವಾ. ಮತ್ತೆ ದೃಷ್ಟಿಯಾಗಿ ರಾತ್ರಿ ಬಂದ್ ಮಲ್ಕೊಂಡ್ರೆ ಮತ್ತೆ ಬೆಳಗ್ಗೆ ಅಷ್ಟು ದೃಷ್ಟಿ ನಿವಾರಣೆ ಆಗ್ಬೇಕು, ಅದಷ್ಟು ಅಬ್ಸಾರ್ಬ್ ಆಗ್ಬಿಡ್ಬೇಕು ದೃಷ್ಟಿ, ನೆಗೆಟಿವ್ ಎನರ್ಜೀಸ್ ಏನೇ ಇರ್ಲಿ ಸಹ. ಆ ತರಹ ಒಂದು ವಸ್ತು ಬೇಕಾಗ್ತದೆ. ಅದ್ರ ಜೊತೆಗೆ ಒಂದಿಷ್ಟು ದೇವತಾ ಪರಿಹಾರಗಳು ನೀವು ಮಾಡ್ಕೊಳ್ಬೇಕಾಗ್ತದೆ. ಯಾವ ರೀತಿಯಲ್ಲಿ, ಯಾಕಂದ್ರೆ ಮಕರ ರಾಶಿಯವರು ನೋಡಿ, ವೈಯಕ್ತಿಕ ಜಾತಕದಲ್ಲಿ ಇರಬಹುದು, ಗೋಚಾರದಲ್ಲಿ ಇರಬಹುದು. ಗೋಚಾರದ ಫಲ ನಾನು ಪ್ರತಿ ತಿಂಗಳು ಮಾಸ ಭವಿಷ್ಯ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ನೀವು ನೋಡ್ತಾ ಇರ್ತೀರಿ. ಪ್ರತಿ ತಿಂಗಳು ಒಂದಿಷ್ಟು ಎಚ್ಚರಿಕೆಗಳನ್ನು ಕೊಡ್ತಾ ಇರ್ತೇನೆ, ಏನ್ ಸಮಸ್ಯೆ, ಏನ್ ಪರಿಹಾರ ಅನ್ನೋ, ಅಂದ್ರೆ ಏನೇನ್ ಸಮಸ್ಯೆ ಆಗ್ಬಹುದು ನಿಮಗೆ ಅನ್ನೋ ತರ. ಸೊ ಈ ಒಂದು ವಿಶೇಷವಾದಂತಹ ವಿಚಾರವನ್ನು ನೀವು ತಿಳ್ಕೊಂಡು ಅಲ್ಲಿ ನಾನು ದೃಷ್ಟಿ ಅನ್ನುವಂತ ವಿಚಾರಗಳು ಕೆಲವು ಸಲ ಬಳಸ್ತಾ ಇರ್ತೇನೆ. ಸೊ ಈ ದೃಷ್ಟಿ ಅನ್ನೋ ವಿಚಾರ ಯಾಕೆ ಬಳಸ್ತೀನಿ ಅಂತಂದ್ರೆ, ಎಲ್ಲೆಲ್ಲಿ ಬುಧನ ಸಂಚಾರ ವಿಶೇಷವಾಗಿರುತ್ತೋ ಆಯಾ ಕ್ಷೇತ್ರಗಳು ನಿಮಗೆ ದೃಷ್ಟಿ ಆಗ್ತಾರೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ ಹಾಗೂ ಗೋಚಾರದಲ್ಲಿ ಬುಧ ಎಲ್ಲಿ ಬರ್ತಾ ಇದ್ದಾನೆ, ಇದು ಬಹಳ ಇಂಪಾರ್ಟೆಂಟ್. ಬುಧ ಗ್ರಹ ಏನಾದ್ರೂ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ 7ನೇ ಮನೇಲಿದ್ದಾನೆ ಅಂತ ಅನ್ಕೊಳ್ಳಿ, ಕರ್ಕಾಟಕ ರಾಶಿಯಲ್ಲಿದ್ದಾನೆ ಅಥವಾ ಗೋಚಾರದಲ್ಲಾಗ್ಲಿ ವೈಯಕ್ತಿಕ ಜಾತಕದಲ್ಲಿ ಕರ್ಕಾಟಕ ರಾಶಿಗೆ ಬುಧ ಇದ್ದಾನೆ ಅಂತಂದ್ರೆ, ನಿಮ್ಮ ಫ್ರೆಂಡ್ಸ್ ನೋಡಿ ನಿಮಗೆ ದೃಷ್ಟಿ ಆಗುತ್ತೆ, ನಿಮ್ಮ ಓಡಾಟಗಳು ನೋಡಿ ನಿಮಗೆ ದೃಷ್ಟಿ ಆಗುತ್ತೆ, ನಿಮ್ಮ ಬಾಳ ಸಂಗಾತಿ ನೋಡಿ ನಿಮಗೆ ದೃಷ್ಟಿ ಆಗುತ್ತೆ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ನೋಡ್ಬಿಟ್ಟು ನಿಮಗೆ ದೃಷ್ಟಿ ಆಗುತ್ತೆ, ನಿಮ್ಮ ಹತ್ರ ಇರುವ ವಾಹನಗಳನ್ನು ನೋಡಿ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ. ಓ ಏನ್ ಹಿಂಗು ಕಾರ್ ತಗೊಂಡಿದ್ಯಾ ಅಂತ ಹೇಳಿ. ಅದೇ ತರ ಬುಧ ಹೆಂಗಿಲ್ಲಿದ್ದಾನೆ, ಬುಧ ಏನಾದ್ರು ಕನ್ಯಾ ರಾಶಿಯಲ್ಲಿ ಇದ್ಬಿಟ್ರೆ, ಪರಮೋಚ್ಚ ಸ್ಥಿತಿಯಲ್ಲಿ ಆಗ್ಬಿಟ್ರೆ ನಿಮಗೆ ಪಿತ್ರಾರ್ಜಿತ ಆಸ್ತಿ, ತಂದೆಯ ಸಪೋರ್ಟ್ ತುಂಬಾ ಚೆನ್ನಾಗಿರುತ್ತೆ. ನಿನಗೇನ್ ಬಿಡಪ್ಪ, ನಿಮ್ಮ ಅಪ್ಪ ಮಾಡ್ರ ಬೇಜಾನಿದೆ, ನಿಮ್ ತಾತ ಅಜ್ಜ ಮುತ್ತಾತನ ಆಸ್ತಿ ಮಲ್ಕೊಂಡ್ ತಿಂದ್ರು ಕರಗಲ್ಲ, ಅದಂತ ದೃಷ್ಟಿ ಆಗ್ಬಿಟ್ಟು ಅಲ್ಲೋಗಿ ನೋಡಿದ್ರೆ ಅದು ಯಾವ್ದು ಕೂಡ ನಿಮಗೆ ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಅಂದ್ರೆ ಏನೋ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹತ್ರ ಇರ್ತದೆ. ಯಾವ್ದು ಫಲ ಸಿಗ್ತದೆ, ನೋಡೋರ್ ಕಣ್ಣಿಗೆ ಮಾತ್ರ ಆಸ್ತಿ ಆಗಿರುತ್ತೆ. ಸೊ ದೃಷ್ಟಿಯಿಂದ ಸರಿಯಾಗಿ ಏನು ಉತ್ಪನ್ನಗಳು ಸಿಗ್ತಾ ಇರಲ್ಲ. ಈ ಹೆಸರಿಗೆ ಹೇಳ್ಕೊಳಕ್ಕೆ 3 ಎಕರೆ ತೋಟ ಇದೆ, ಅದ್ರಿಂದ 1 ರೂಪಾಯಿನೂ ನಂಗೆ ಸಿಗ್ತಾ ಇಲ್ಲ ಅನ್ನೋ ಹತ್ರ ಆದ್ರೆ ಪ್ರಯೋಜನ ಏನು ದೃಷ್ಟಿಯಿಂದ.
ಸೊ ಇವಾಗ ಉದಾಹರಣೆ ನಾನು ಹೇಳ್ತಾರೆ, ಈಗ ತುಲಾ ರಾಶಿಯಲ್ಲಿ ನಿಮ್ಮ ವೈಯಕ್ತಿಕ ಜಾತಕದಲ್ಲೋ ಗೋಚಾರದಲ್ಲೋ ಬುಧ ಗ್ರಹಣ ಸಂಚಾರ ಆದಾಗ ನಿಮ್ಮ ಜಾಬ್ ನೋಡಿ ದೃಷ್ಟಿ ಆಗ್ಬಿಡುತ್ತೆ. ಬಿಡಪ್ಪ ನಿನ್ ಒಳ್ಳೆ ಜಾಬ್ ಸಿಕ್ಬಿಡ್ತು, ನೀನ್ ಸೆಟ್ಲ್ ಆಗ್ಬಿಟ್ಟೆ, ನಿಮ್ಗೆ 2 ತಿಂಗಳಿನ ಸಂಬಳ ಆಗಿರಲ್ಲ, ಅಥವಾ ಹೋದ್ ತಿಂಗಳು ಸಂಬಳ ಆಗಿರೋ ದುಡ್ಡು ಆಗ್ಲಿ ಒಂದ್ ವಾರ ನಿಂತಿರಲ್ಲ ನಿಮ್ ಕೈಲಿ. ಬಟ್ ಹೊರಗಡೆಯಿಂದ ನೋಡೋರಿಗೆ ಬಿಡಪ್ಪ ನೀನ್ ಸೆಟ್ಲ್ ಅಂತ. ಸೊ ಅದ್ರಿಂದ ಉದ್ಯೋಗ ನೋಡಿ ದೃಷ್ಟಿ ಆದಾಗ ನಿಮ್ಗೆ ಏನೇ ದೊಡ್ಡ ದೊಡ್ಡ ಅವಕಾಶಗಳು ಸಿಕ್ಕಿದ್ರು ಕೂಡ ನಿಮ್ಗದು ಇದಾಗಲ್ಲ, ಏನು ಆ ಅವಕಾಶಗಳನ್ನ ಬಳಸ್ಕೊಳಕ್ ಆಗಲ್ಲ, ಅದ್ರನ್ನ ಏನೋ ಸರಿಯಾಗಿ ಸಿಗಲ್ಲ. ಈಗ ನೋಡೋರ್ ಕಣ್ಣಿಗೆ ಪ್ರಮೋಷನ್ ದೊಡ್ಡ ಸೀಟು, ಮುಳ್ಳಿನ ಕಿರೀಟ ಮುಳ್ಳಿನ ಕುರ್ಚಿ ಆದ್ರೆ ಏನ್ ಪ್ರಯೋಜನ? ಅದು ಈ ದೃಷ್ಟಿಯಿಂದಾಗ ಅದೆಲ್ಲ ಆಗುತ್ತೆ, ಗೊತ್ತಲ್ವಾ? ಸೊ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ ಅಂತ ಬಹಳ ಇಂಪಾರ್ಟೆಂಟ್. ಎರಡನೇದಾಗಿ ಶನಿ ಏನಾದ್ರು ತುಂಬಾ ಚೆನ್ನಾಗಿದ್ದಾನೆ ಅಂತಂದ್ರೂ ನಿಮ್ಗೆ ದೃಷ್ಟಿ ಆಗ್ಬಿಡುತ್ತೆ. ಯಾಕೆಂದ್ರೆ ನಿಮಗೆ ರಾಷ್ಟ್ರಾಧಿಪತಿಯ ಶನಿ ಆದ್ರಿಂದ ಶನಿ ಏನಾದ್ರು ನಿಮ್ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಅಂತ ನಿಮ್ಗೆ ತುಂಬಾ ಒಳ್ಳೆ ಆರೋಗ್ಯ ಸಿಕ್ಬಿಡುತ್ತೆ. ತುಂಬಾ ಒಳ್ಳೆ ಆರೋಗ್ಯ ಸಿಕ್ಬಿಟ್ರೆ ಏನಾಗ್ಬಿಡುತ್ತೆ ನಿಮಗೆ, ಬಿಡಪ್ಪ ನಮ್ಗೆಲ್ಲ ಆತರ ಹುಷಾರು, ನೀನ್ ಮಾತ್ರ ನೋಡು ನಿಮ್ಗೆ ಅದೃಷ್ಟ, ನಿನ್ಗೇನು ಆಗಲ್ಲ ನಿನ್ಗೆ ಅಂತಾರೆ. ದೃಷ್ಟಿ ಆಗ್ಬಿಟ್ಟು ನಿಮ್ ಮತ್ತೆ ಹಾಸಿಗೆ ಹಿಡಿಯಂಗಾಗತ್ತೆ, ಅಥವಾ ಏನೋ ಒಂದು ಆಕ್ಸಿಡೆಂಟ್ ಏನೋ ಸಮಸ್ಯೆ ಆಗುತ್ತೆ. ಅಥವಾ ಶನಿ ತುಂಬಾ ಚೆನ್ನಾಗಿದ್ದಾಗ ಶನಿ ಅನುಭವಿಸುವ ಯೋಗಗಳನ್ನ ತುಂಬಾ ಚೆನ್ನಾಗಿ ಕೊಡ್ತಾನೆ. ನಿಮ್ಮ ಓನರ್ ಆಗಿರ್ಲಿ ಬಿಡ್ಲಿ, ನೀವು ಮಾತ್ರ ಸುಖವಾಗಿ ಪ್ರಯಾಣ ಮಾಡೋ ರೀತಿಯಲ್ಲಿ, ಸುಖವಾಗಿ ಜೀವನ ನಡೆಸುವಲ್ಲಿ, ಕಾಸ್ಟ್ಲಿ ಬಟ್ಟೆ ಹಾಕೋತರ ಎಲ್ಲಾ ರೀತಿಯಲ್ಲಿ ಚೆನ್ನಾಗಿ ಮಾಡ್ಕೊಟ್ಬಿಡ್ತಾನೆ. ಅವಾಗ ಏನಾಗ್ಬಿಡುತ್ತೆ ಎಲ್ಲರಿಗೂ, ನೋಡ್ದ ನನ್ಗೂ ಇವನ್ಗೂ ಒಂದೇ ತರ, ನಾವಿಬ್ರು ಒಂದೇ ಸಮಾನ್ರೆ, ಬಡವರೇ ಅಥವಾ ಮೀಡಿಯಂ ಕ್ಲಾಸ್, ಬಟ್ ಅವನಿಗೆ ಮಾತ್ರ ಎಲ್ಲಾ ಸುಖ ಸಿಗತ್ತೆ, ನನಗ್ ಮಾತ್ರ ಏನು ಸಿಗಲ್ಲ ಅನ್ನೋ ತರ ನಿಮ್ಮನ್ನ ನೋಡಿ ದೃಷ್ಟಿ ಮಾಡ್ಬಿಡ್ತಾರೆ. ಸೊ ಅದರಿಂದ ಈ ದೃಷ್ಟಿ ಹಲವಾರು 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 ವಿಧದಲ್ಲಿ ನಿಮ್ಮ ಹತ್ರ ಬಂದ್ ಸೇರ್ತಾರೆ. ಸೊ ಹಿಂಗ್ ಎಲ್ಲಾ ಕಡೆಯಿಂದ ಬಂದು ದೃಷ್ಟಿ ಸೇರ್ತಾ 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 ನಿಮ್ಮ ಹತ್ರ ಇರೋದನ್ನ ಯಾವ್ದು ನೀವು ಅನುಭವಿಸಕ್ಕಾಗಿದೆ. ಆ ದೃಷ್ಟಿಯಿಂದ ಕಿರಿಕಿರಿ, ಜಗಳ, ಕೈಗೆ ಬಂದಿದ್ ಬಾಯಿ ಬಂದಿಲ್ಲ, ಫಿಕ್ಸ್ ಆಗಿರೋ ಮದುವೆಗಳು ಕ್ಯಾನ್ಸಲ್ ಆಗ್ತದೆ. ಮದುವೆ ಆಗಿರೋ ದಂಪತಿಗಳು ಒಂದ್ ವಾರ 10 ದಿವಸ ಒಂದ್ ತಿಂಗಳು ಚೆನ್ನಾಗಿರ್ತಾರೆ, ಮತ್ತೆ ಗಲಾಟೆ ಗಾಡಿ ಪರಾಕಾಷ್ಠೆಗೆ ಅವ್ರ ಜಗಳ ಮನಸ್ತಾಪಗಳು ಹೋಗ್ಬಿಡುತ್ತೆ, ಅಥವಾ ಯಾರೋ ಒಬ್ರು ಹತ್ಕೊಂಡು ಕುತ್ಕೊಳ್ಳುವಂಗ ಆಗ್ಬಿಡುತ್ತೆ. ದೃಷ್ಟಿ ಈ ಮದ್ವೆನೇ ಆಗಲ್ಲ ಅನ್ಕೊಂಡಿದ್ದೆ ಆಗ್ಬಿಡ್ತು ಅನ್ನೋ ತರ. ಈಗ ಮಕ್ಕಳಾಗ್ದಿರೋರಿಗೆ ತುಂಬಾ ಕಾಲದ ನಂತರ ಮಕ್ಕಳಾದ್ರೂ ಕೂಡ ದೃಷ್ಟಿ, ಬಸ್ರಿ ಆದ್ರೆ ಸಾಕು ದೃಷ್ಟಿ. ಅದಕ್ಕೆ ಬಹಳ ಜನ ಕಣ್ಣೀರ್ ಹಾಕ್ತಾರೆ, ಸರ್ ನಾನು 3 ವರ್ಷ ಆದ್ಮೇಲೆ ಪ್ರೆಗ್ನೆನ್ಸಿ ಬಂತು, 5 ವರ್ಷ ಆದ್ಮೇಲೆ ಪ್ರೆಗ್ನೆನ್ಸಿ ಆಯ್ತು, 2 ತಿಂಗಳು 3 ತಿಂಗಳು ನಿಂತ್ಕೊಳ್ಳಿಲ್ಲ, ಏನು ಮತ್ತೆ ಪುನಃ ಅಬಾರ್ಷನ್ ಆಗೋಯ್ತು. ಯಾಕೆ? ದೃಷ್ಟಿ. ಆಗೋಯ್ತು, ಆ ಮಗು ಆಗೋಯ್ತು, ಪ್ರೆಗ್ನೆಂಟಾ ಅಂದ ತಕ್ಷಣ ಮುಗಿತು. ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ನಿಮ್ಮನ್ನ ನೋಡಿದ್ರೆ ದೃಷ್ಟಿ ಆಗುತ್ತೆ, ಕೆಲವರು ನಿಮ್ ಬಗ್ಗೆ ಮಾತಾಡಿ ದೃಷ್ಟಿ ಮಾಡ್ತಾರೆ, ಕೆಲವರು ನಿಮ್ ಬಗ್ಗೆ ಮನ್ಸಲ್ಲೇ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ದೃಷ್ಟಿ ಮಾಡ್ತಾರೆ, ಕೆಲವರು ನಿಮ್ಗೆ ಮಾಟ ಮಂತ್ರ ಮಾಡ್ಸಾಕ್. ಸೊ ಅದ್ರಿಂದ ನಾನು ಹೇಳ್ತಿರ್ತೀನಲ್ಲ, ಏನೋ ದುಶ್ಮನ್ ಕಹಾ ಹೇ ಅಂದ್ರೆ ಊರು ತುಂಬಾ ಹೇ ಅನ್ನೋ ತರ ನಿಮ್ಗೆ ಸುತ್ತಮುತ್ತಲು ದೃಷ್ಟಿ ಹಾಕೋರು ಇರ್ತಾರೆ. ಜೊತೆಗೆ ಮನುಷ್ಯನ ಮನಸ್ಸನ್ನ ಹಿಡ್ಕೊಳಕ್ ಆಗಲ್ಲ, ಮನುಷ್ಯನ ಹಿಡ್ಕೋಬಹುದು, ಅವನ ಮನಸ್ಸನ್ನ ಹಿಡ್ಕೊಳಕ್ ಆಗಲ್ಲ, ಅವ್ನ ಏನ್ ಬೇಕಾದ್ರೂ ಯೋಚನೆ ಮಾಡ್ಬೋದು. ಸೊ ಅದರಿಂದ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಬೇಕಾಗತ್ತೆ, ನಮಗೆ ಯಾವ್ದಾದ್ರು ಒಂದು ರಕ್ಷಾ ಕವಚ ಬೇಕಾಗುತ್ತೆ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಿಶೇಷವಾದ ಪವರ್ಫುಲ್ ಮಂತ್ರವನ್ನ ಕೊಟ್ಟಿರ್ತೇನೆ. ಆ ಮಂತ್ರವನ್ನ ಡೈಲಿ ಮಲಗೋ ಮುನ್ನ ಕೈಕಾಲು ತೊಳ್ಕೊಂಡು, ಸ್ನಾನ ಮಾಡ್ಕೊಂಡು ಕೈಕಾಲು ತೊಳ್ಕೊಂಡು ಮಲಗೋ ಮುನ್ನ ಒಂದು 9 ಬಾರಿ ಅದನ್ನ ಕೇಳಿಸ್ಕೊಂಡು ಆಮೇಲೆ ಮಲ್ಕೊಂಬಿಡಿ. ಅದರಿಂದ ಏನಾಗುತ್ತೆ, ನಿಮ್ಮ ದೃಷ್ಟಿ ಇಡೀ ದಿನ ಏನ್ ನಿಮ್ಗೆ ದೃಷ್ಟಿ ಆಗಿತ್ತು ಆ ದೃಷ್ಟಿ ಎಲ್ಲ ಸ್ವಲ್ಪ ನಿವಾರಣೆ ಆಗಿ ಸ್ವಲ್ಪನಾದ್ರು ನೀವು ಕಂಟ್ರೋಲ್ ಬರ್ತೀರಾ. ಹೇಳಿದ್ರೆ ಸಂಪೂರ್ಣ ನಿವಾರಣೆ ಮಾಡಕ್ಕಾಗಲ್ಲ, ಇಲ್ಲ ಆತರ ಮಾಡ್ಕೋಬೇಕಿಲ್ಲ, ಒಂದು ರಕ್ಷಾ ಕವಚ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ಸೊ ಅದ್ರಿಂದ ದೃಷ್ಟಿ ಯಾವ ಕಡೆಯಿಂದನೇ ಬರ್ಲಿ, ನಿಮ್ಮ ಯಾವ ಸಮಸ್ಯೆಗಳನ್ನ ಸೈಟ್ ತಗೊಳಕ್ ಆಗ್ತಾ ಇಲ್ಲ, ತಗೊಂಡಿದೀನಿ ಬಟ್ ಏನೋ ಪ್ರಾಬ್ಲಮ್ ಆಗೋಯ್ತು, ಸೈಟ್ ತಗೊಂಡ್ಮೇಲೆ ಪ್ರಾಬ್ಲಮ್ ಆಗೋಯ್ತು, ಮನೆ ಕಟ್ಸೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರಾಬ್ಲಮ್ ಆಯ್ತು, ಮನೆ ಗೃಹ ಪ್ರವೇಶ ಮಾಡಿದ್ಮೇಲೆ ಪ್ರಾಬ್ಲಮ್ ಆಯ್ತು, ಜಮೀನ್ ಮಾರಿದ್ಮೇಲೆ ಪ್ರಾಬ್ಲಮ್ ಆಯ್ತು, ಜಮೀನ್ ಖರೀದಿ ಮಾಡಿದ್ಮೇಲೆ ಪ್ರಾಬ್ಲಮ್ ಆಯ್ತು, ಜಮೀನ್ ವಿಚಾರಗಳು, ಭೂಮಿ ವಿಚಾರಗಳು, ಮನೆ ವಿಚಾರಗಳು, ಆರೋಗ್ಯ ವಿಚಾರಗಳು, ಉದ್ಯೋಗ, ವ್ಯಾಪಾರ ತುಂಬಾ ಓಪನ್ ಮಾಡಿದ ಬಿಸ್ನೆಸ್ ತುಂಬಾ ಚೆನ್ನಾಗಾಯ್ತು, 1 ತಿಂಗಳು ಮತ್ತೆ ಧಡ ಅಂತ ಸಡನ್ ಆಗಿ ಬಿದ್ದೋಯ್ತು. ಯಾಕೆ? ದೃಷ್ಟಿ. ಎಲ್ಲೋ ಸಖತ್ ಬಿಸ್ನೆಸ್, ಹೊಸ ಅಂಗಡಿ ಸಖತ್ ಬಿಸ್ನೆಸ್ ಆಗುತ್ತೆ ಅಂದ್ರು, ಬಿತ್ತು, ಎಲ್ಲ ಕಣ್ ದೃಷ್ಟಿ ಬಿತ್ತು, ಗೋವಿಂದ. ಸೊ ಈ ದೃಷ್ಟಿಯನ್ನ ಕಂಟ್ರೋಲ್ ಮಾಡ್ಲಿಲ್ಲ ನೀವು ಅಂತಂದ್ರೆ ಬಹಳ 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 ಕಷ್ಟ ಆಯ್ತಲ್ವಾ. ಸೊ ಅದ್ರಿಂದ ಈ ವಿಚಾರವನ್ನ ನೀವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ದೃಷ್ಟಿಯನ್ನ ಕಾಲಕ್ಕೆ, ಯಾಕೆಂದ್ರೆ ದೃಷ್ಟಿಯನ್ನ ಸಂಪೂರ್ಣ ವಿ ಕೆನಾಟ್ ಎರಾಡಿಕೇಟ್, ಸಂಪೂರ್ಣ ನಿವಾರಣೆ ಮಾಡಕ್ಕಾಗಲ್ಲ. ಬೆಳಗ್ಗೆ ತಿಂಡಿ ತಿಂದ್ರೆ ಮಧ್ಯಾಹ್ನ ಕಸುವಾಗುತ್ತೆ, ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಮತ್ತೆ ಊಟ ಮಾಡ್ಬೇಕು, ರಾತ್ರಿ ಊಟ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಹಸುವಾಗುತ್ತೆ. ಸೊ ಅದ್ರಿಂದ ಆ ಕಾಲಕ್ಕೆ ಹೆಂಗ್ ಹೊಟ್ಟೆಗೆ ನೀವು ಆಹಾರ ಹಾಕ್ತಿರ್ತೀರೋ ಹಂಗೆ ಕಾಲಕ್ಕೆ ದೃಷ್ಟಿನ ತೆಗಿತಾ ಇರ್ಬೇಕು. ಹೊಸ ದೃಷ್ಟಿ ಬರ್ದಂಗೆ ಒಂದು ರಕ್ಷಾ ಕವಚ, ಅಥವಾ ಬಂದಿರೋ ದೃಷ್ಟಿ ಕೂಡ ಕರಗಿ ಹೋಗುವ ತರ ಒಂದು ರಕ್ಷಾ ಕವಚ ನಿಮ್ಗೆ ಬೇಕಾಗಿರ್ತದೆ. ಸಿಂಪಲ್ ಪರಿಹಾರ ವಿಡಿಯೋ ಡಿಸ್ಕ್ರಿಪ್ಷನ್ ಹೇಳಿದ್ದೀನಿ, ವಿಶೇಷ ಪರಿಹಾರ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ ನಾನು. ಇನ್ನೊಂದು ವಿಚಾರ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದಿದ್ದು ಕೆಟ್ಟ ಸ್ವಪ್ನಗಳು, ದುಸ್ವಪ್ನಗಳು. ಇದು ಏನಕ್ಕೆ ಬರುತ್ತೆ, ಇದಕ್ಕೆ ಪರಿಹಾರ ಏನು ಅನ್ನುವಂಥದ್ದನ್ನು ತಿಳಿಸ್ತೇನೆ. ಇದು ಬಹಳ ಮುಖ್ಯವಾಗಿ ಬೆಳಗ್ಗೆ ಎದ್ದ ನಂತರ ಮತ್ತೆ ವಾಪಸ್ ಪುನಃ ರಾತ್ರಿ ವಾಪಸ್ ಮನೆಗೆ ಬರುವ ತನಕ ನೀವು ಎಲ್ಲಾ ಕಡೆ ಓಡಾಡ್ಕೊಂಡು ಬಂದಿರ್ತೀರಿ. ಸೊ ಹೊರಗಡೆ ಹೋದಾಗ ಎಲ್ಲೋ ಒಂದು 3 ರಸ್ತೆ ಸೇರೋ ಜಾಗ ಸಿಕ್ಕೇ ಸಿಗುತ್ತೆ. ನಿಮ್ ಮನೆಯಿಂದ ಹೊರಗೆ ಬಿದ್ದಿಂದ ನಮ್ಮ ಮನೆ ಎಲ್ಲೂ 3 ಸೇರೋ ಜಾಗ ಸಿಗಲ್ಲ ಅಂತ ಹೇಳಕ್ಕಾಗಲ್ಲ. ನಿಮ್ ಮನೆ ರೋಡ್ ಎಲ್ಲಿಗೆ ಜಾಯ್ನ್ ಆಗುತ್ತಲ್ಲ, ಯಾವ ರೋಡಿಗೆ ಜಾಯ್ನ್ ಆಗುತ್ತಲ್ಲ ಅದೇ ಟೀ ಆಗುತ್ತಲ್ವಾ. ಸೊ ಅದ್ರಿಂದ ಎಲ್ಲಾ ಕಡೆ 3 ರಸ್ತೆ ಸೇರೋ ಜಾಗ ದಾಟೇ ಬರ್ಬೇಕಾಗುತ್ತೆ. 3 ರಸ್ತೆ ಸೇರೋ ಜಾಗ ಅಂದ ತಕ್ಷಣ ಯಾರೊಬ್ಬ ಕೋಳಿ ಮೊಟ್ಟೆ ಹೊಡೆದಾಕ್ತಾನೆ, ಯಾರೋ ಮತ್ತೊಂದೇನೋ ಅಂತಂದು ಹಾಕ್ತಾರೆ, ಅವ್ರ ಮೇಲೆ ದೃಷ್ಟಿ ಎಲ್ಲ ತೆಗೆದು ಬಿಸಾಕಿರ್ತಾರೆ. ಮಾಟ ಮಂತ್ರ ಆಗಿದ್ರೆ ತಗೊಬಂದಲ್ಲಿ ಪರಿಹಾರ ಮಾಡಿ 3 ರಸ್ತೆ ಸೇರೋ ಜಾಗದಲ್ಲಿ ಹಾಕ್ಬಿಟ್ಟು ಬಂದಿರ್ತಾರೆ. ನೀವು ಆ ರೋಡ್ ನ ಆ ಜಾಗನ ಪಾಸ್ ಅದನ್ನ ದಾಟ್ಕೊಂಡು ಹೋದಾಗ ನೆಗೆಟಿವ್ ಎನರ್ಜೀಸ್ ನಿಮ್ಮನ್ನ ಹಿಡ್ಕೊಳತ್ತೆ.
ದಿನ ಕೆಲ್ಸಕ್ಕೆ ಹೋಗ್ತೀರಾ, ಬೆಳಗ್ಗೆ ಹೋಗ್ತೀರಾ, ರಾತ್ರಿ ಬರ್ತೀರಾ, ಎಲ್ಲಾ ಕಡೆ ಓಡಾಡ್ಕೊಂಡ್ ಬಂದಿರ್ತೀರಾ. ಕೆಲವರು ಹೌಸ್ ವೈಫ್ ಮನೇಲೇ ಇರ್ತಾರೆ, ಎಲ್ಲಿಗೂ ಹೋಗಲ್ಲ. ಬಟ್ ತರಕಾರಿ ತರಕೋ ಏನೋ ತರಕಾರಿ ಹೋಗಿ ಹೋಗ್ತಾರೆ ಹೊರಗಡೆ. ಈ ಹೊರಗಡೆ ಹೋಗಿ ಮತ್ತೆ ಪುನಃ ಒಳಗ್ ಬರ್ಬೇಕಾದ್ರೆ ಈಗ ನೀವು ಕೆಲ್ಸಕ್ಕೆ ಹೋಗ್ ಬನ್ನಿ, ಬಿಸ್ನೆಸ್ ನಿಮ್ ಅಂಗಡಿಗೆ ಹೋಗ್ ಬನ್ನಿ, ನೀವು ಅಥವಾ ಸುಮ್ನೆ ತರಕಾರಿ ಇತ್ಯಾದಿಗಳು ಮನೆ ಹೆಂಗಸರುಗಳು ಹೊರಗಡೆ ಹೋಗ್ ಬನ್ನಿ. ಹೊರಗೋಗಿ ಒಳಗ್ ಬಂದಾಗ ಹಿಂದಿನ ಕಾಲದ ಪದ್ಧತಿ ಕಾಲ್ ತೊಳ್ಕೊಂಡು ಮನೆ ಒಳಗ್ ಹೋಗ್ಬೇಕು. ಈಗ ಪದ್ಧತಿ ಇದೆಯಾ? ಇಲ್ಲ. ಟ್ರಿಬಲ್ ಬೆಡ್ರೂಮ್ ಹೌಸ್ ಇಂದ ಸಿಂಗಲ್ ಬೆಡ್ರೂಮ್ ಹೌಸ್ ಬಂದು ಈಗ ಓಪನ್ ಕಿಚನ್ ಅಂತೇಳಿ ಮತ್ತೆ ಒಂದೇ ರೂಮ್ ಅಲ್ಲೆಲ್ಲ ವಾಸ ಮಾಡುವ ಪರಿಸ್ಥಿತಿಗೆ ಬಂದಿದ್ದಾರೆ ನಮ್ಮಲ್ಲಿ. ಸೊ ಕಾಲ್ ತೊಳ್ಕೊಂಡು ಎಲ್ಲಿ ಒಳಗ್ ಹೋಗ್ತಾರೆ. ಸೊ ಅದ್ರಿಂದ ಏನಾಗುತ್ತೆ, ಅಟ್ಲೀಸ್ಟ್ ಮನೆ ಒಳಗ್ ಹೋದ್ಮೇಲೆ ಆದ್ರೂ ಕಾಲ್ ತೊಳ್ಕೊಳ್ಳಿ ಅನ್ನುವಂಥದ್ದು ನಾನು ಎಲ್ಲರೂ ಹೇಳುವಂತ. ನೆಗೆಟಿವ್ ಎನರ್ಜೀಸ್ನೆಲ್ಲ ತಗೊಂಡ್ ಹೋಗ್ತಾ ಇರ್ತೀರಾ, ಮನೆ ಒಳಗೆ ತಗೊಂಡ್ ಹೋಗ್ತಾ ಇರ್ತೀರಾ. ರಾತ್ರಿ ಹಂಗೆ ಮಲ್ಕೊಂತೀರಾ. ರಾತ್ರಿ ಮತ್ತೆ ಕುತ್ತಿಗೆ ಇಸ್ಕದಂಗ ಆಯ್ತು, ಕೆಟ್ಟ ಸ್ವಪ್ನ ಬಿತ್ತು, ಬೆಚ್ಚ ಬಿದ್ದೆ ನಾನು, ಹೆದರಿಕೆ ಆಗೋಯ್ತು, ಬೆವರ್ತು ಬಿಟ್ಟೆ ನಾನು ಫುಲ್ಲು. ಇದೆಲ್ಲ ಕೆಟ್ಟ 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 ಸ್ವಪ್ನಗಳು. ಅದರಿಂದ ಕೆಟ್ಟ 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 ಫಲಗಳು. ಕೆಟ್ಟ ಸ್ವಪ್ನ ಬಿದ್ದಾಗ ಇಡೀ ದಿನ ಹಾಳು. ಬೆಳಗ್ಗೆ ಹೇಳ್ತೀರಾ ರಾತ್ರಿ ಎಲ್ಲ ಕೆಟ್ಟ ಸ್ವಪ್ನ ಕಣ, ಏನಾಗೋದಿದೆಯಾ, ಏನಾಗುತ್ತೋ ಭಯದಲ್ಲೇ ಇಡೀ ದಿನ ನಡೆದೋಗ್ಬಿಡುತ್ತೆ. ಏನೋ ಒಂದು ಅಪಘಾತ, ಏನೋ ಒಂದು ಸಮಸ್ಯೆ, ಏನೋ ಒಂದು ಎಡವಟ್ಟು, ಏನೋ ಒಂದು ಲಾಸು, ಏನೋ ಒಂದು ನುಕ್ಸಾನು. ಸೊ ಇದರಿಂದ ಮತ್ತೆ ಪುನಃ ಭಯಭೀತರಾಗ್ತಾರೆ ನೀವು, ಸಮಸ್ಯೆ ನಿಮಗೆ ಆಗ್ತಕ್ಕಂಥದ್ದು. ಸೊ ಇದರಿಂದ ಹೊರಬರ್ಬೇಕು ಕೆಟ್ಟ ಸ್ವಪ್ನಗಳು. ಇದಕ್ಕೆ ಇನ್ನೂ ಒಂದು ಕಾರಣ ಇರುತ್ತೆ, ವಾಸ್ತು ಸಹ ಕಾರಣ ಇರುತ್ತೆ. ಮನೆಯಲ್ಲೂ ವಾಸ್ತು ದೋಷ ಇದ್ರೆ, ಅದು ನೀವು ಬಾಡಿಗೆ ಮನೆ ಆಗಿರ್ಲಿ, ಸ್ವಂತ ಮನೆ ಆಗಿರ್ಲಿ, ಲೀಸ್ ಮನೆ ಆಗಿರ್ಲಿ, ಕ್ವಾರ್ಟರ್ಸ್ ಕೊಟ್ಟಿರೋದಾಗಿರ್ಲಿ, ಯಾವ್ದೇ ಆಗ್ಲಿ, ನೀವು ವಾಸ ಮಾಡುವ ಜಾಗ, ಆ ಜಾಗದಲ್ಲಿ ವಾಸ್ತು ದೋಷ ಇದೆ ಅಂತಂದ್ರೆ ನಿಮ್ಗೆ ಅಲ್ಲಿ ಸುಖಮಯ ವಾಸ ಸಿಗಲ್ಲ, ಮಲ್ಕಂಡ ಕೆಟ್ಟ ಕನ್ಸು ಬಿದ್ದೇ ಬೀಳುತ್ತೆ. ಸೊ ಒಂದು ವಾಸ್ತು ದೋಷ ಇದ್ರೆ ಪರಿಹಾರ ಮಾಡ್ಕೊಳ್ಬೇಕು, ಆಯ್ತಲ್ವಾ? ಅದು ಪರಿಹಾರ ಅಂದ್ರೆ ವಾಸ್ತು ಶಾಂತಿ ಹೋಮ. ಅದು ನೀವು ಮಾಡಕ್ ಆಗಲ್ಲ, ಬಾಡಿಗೆ ಮೇಲೆ ಇರಲ್ಲ, ವಾಸ್ತು ಹೋಮಗಳಲ್ಲಿ ಮಾಡ್ತಾರೆ. ಸೊ ಅದರಿಂದ ಏನ್ ಮಾಡ್ಬೇಕು, ನಾವು ವಾಸ್ತು ಹೋಮವನ್ನು ಮಾಡಿ ಆ ಹೋಮದ ಬಸವ ಪ್ರಸಾದಗಳನ್ನು ಕೊಡಿಸ್ತೇವೆ, ಅದನ್ನ ಮನೆ ವಾಸ್ತು ಬಾಗಿಲಿಗೆ ಹಚ್ಚಿ. ಅದಲ್ಲದೆ ಹೋದ್ರುವೆ ಸಿಂಪಲ್ ಪರಿಹಾರ ಒಂದ್ ಹೇಳ್ತಾನೆ. ಏನಂದ್ರೆ ನಿಮ್ಗೆ ಅದು ಫಸ್ಟ್ ಏಡ್ ತರ, ಅದು ಅಂದ್ರೆ ತಾತ್ಕಾಲಿಕ ಪರಿಹಾರ ಆಗುತ್ತೆ. ಏನಂದ್ರೆ ನೀವು ರಾತ್ರಿ ಮಲಗಿದಾಗ ನಿಮ್ಗೆ ಕೆಟ್ಟ ಕನ್ಸು ಬಿತ್ತು ಅಂದ್ರೆ, ನೀವು ಮಲಗುವ ಮುನ್ನ ಕೈಕಾಲ್ ತೊಳ್ಕೊಂಡ್ಬಂದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂತಹ ಮಂತ್ರವನ್ನ ಕೇಳಿಸ್ಕೊಂಡು ಮಲ್ಕಳಿ. 1ನೇ ಪಾಯಿಂಟ್. 2ನೇ ಪಾಯಿಂಟ್ ಇನ್ನೂ ಇಂಪಾರ್ಟೆಂಟ್ ಏನಂದ್ರೆ, ಮಲಗಿದಾಗ ಅಕಸ್ಮಾತ್ ರಾತ್ರಿ ಕೆಟ್ಟ ಕೆಟ್ಟ ಕನ್ಸು ಬಿದ್ದು ಹಿಂಗ್ ಎಚ್ಚರಾಯ್ತವ, ಭಯ ಆಗಿ ಎಚ್ಚರಾಗಿ ಕೂತ್ಕೊಂಡ್ರಪ್ಪ, ಸಿಂಪಲ್, ನೀವು ಯಾವ ಕಡೆ ತಲೆ ಹಾಕೊಂಡು ಮಲ್ಕೊಂಡಿದ್ರಲ್ಲ ಆ ಕಡೆ ಕಾಲ್ ಹಾಕೊಂಡ್ಬಿಟ್ಟು, ಯಾವ ಕಡೆ ಕಾಲ್ ಹಾಕೊಂಡಿದ್ರೆ ಆ ಕಡೆ ತಲೆ ಹಾಕೊಂಡು ಮಲ್ಕೊಂಡ್ರೆ ಆಯ್ತು ಅಷ್ಟೇ. ಉಲ್ಟಾ, ಈಗ ಪೂರ್ವಕ್ಕೆ ತಲೆ ಹಾಕೊಂಡು ಪಶ್ಚಿಮಕ್ಕೆ ಕಾಲ್ ಹಾಕೊಂಡು ಮಲ್ಕೊಂಡಿದ್ರಿ, ಕೆಟ್ಟ ಕನ್ಸು ಬಿತ್ತು, ಹೊಟ್ಟೆ ಎದ್ದು ಕೂತ್ಕೊಂಡ್ರಿ, ಆ ಪಶ್ಚಿಮಕ್ಕೆ ತಲೆ ಹಾಕೊಂಡು ಪೂರ್ವಕ್ಕೆ ಕಾಲ್ ಹಾಕೊಂಡು ಮಲ್ಕೊಂಬಿಡಿ ಆ ರಾತ್ರಿಗೆ. ಅಥವಾ ರಾತ್ರಿ ಎಚ್ಚರ ಆಗಿಲ್ಲ, ಬೆಳಗ್ಗೆ ಎದ್ದ ಮೇಲೆ ಇದೆಲ್ಲ ಆಯ್ತಾ, ಅವತ್ತಿನ ದಿವಸ ರಾತ್ರಿ ಮಲಗಬೇಕಾದ್ರೆ ಅದು ಉಲ್ಟಾ ಮಲ್ಕೊಳ್ಳಿ. ಅದೊಂದು ತಾತ್ಕಾಲಿಕ ಪರಿಹಾರ. ನಿಮಗೆ ತಕ್ಷಣಕ್ಕೆ ನಿಮಗೆ ಮತ್ತೆ ಪುನಃ ಇನ್ನೊಂದ್ಸಲ ಈ ಕಡೆ ತಲೆ ಹಾಕೊಂಡು ಮಲ್ಕೊಂಡಾಗೂ ಕೆಟ್ಟ ಕನಸುಗಳು ಬೀಳುವ ತನಕ ಅದು ನಿಮ್ಮನ್ನು ಕಾಪಾಡುತ್ತೆ. ಸೊ ಪೂರ್ಣವಾಗಿ ಪರಿಹಾರ ಆಗಬೇಕು ಅಂದ್ರೆ ವಾಸ್ತುದೋಷದಿಂದ ಅಥವಾ ಹೊರಗಿನ ಬಂತ ಏನಾಗಿದೆ ಅನ್ನೋ ನೋಡ್ಕೊಳ್ಬೇಕು. ಅಥವಾ ನಾವು ವಿಶೇಷವಾದಂತ ಪರಿಹಾರಗಳನ್ನ ಇವಾಗ ಹೇಳ್ತೇನೆ, ಆ ವಿಶೇಷ ಪರಿಹಾರಗಳನ್ನು ಸಹ ಮಾಡ್ಕೊಳ್ಬಹುದು. ಆ ಕೆಟ್ಟ ಸ್ವಪ್ನಗಳಾಗಿರ್ಬೋದು, ದೃಷ್ಟಿದೋಷ ಆಗಿರ್ಬೋದು, ಇದೆರಡಕ್ಕೂ ಪರಿಹಾರವಾಗಂತಹ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಜನವರಿ 29ನೇ ತಾರೀಕು ಬುಧವಾರ ಅಮಾವಾಸ್ಯೆ ಪರ್ವ ದಿನದಿಂದು ನಾವು ನಿಮಗೋಸ್ಕರವಾಗಿ ಒಂದು ವಿಶೇಷವಾದಂತಹ, ಅಂದ್ರೆ ನಿಮ್ಮ ಎಲ್ಲ ಕೆಟ್ಟ ಕನಸುಗಳು ಏನು ಬೆಚ್ಚಿ ಬೀಳ್ತಾ ಇದ್ದೀರಲ್ಲ, ಆ ಕೆಟ್ಟ ಕನಸುಗಳು, ಹೆದರಿಕೆ, ಆ ಭಯದ ವಾತಾವರಣ ನಿವಾರಣೆ ಆಗಬೇಕು ಅಂತ ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸ್ವಪ್ನೇಶ್ವರಿ ಹೋಮ ಏನಿದೆಯಲ್ಲ, ಕೆಟ್ಟ ಕನಸನ್ನ ನಿವಾರಣೆ ಮಾಡಿ ಒಂದು ಒಳ್ಳೆ ಕನಸು ಬಂದ್ರೆ, ಆ ಕನಸು ನನ್ಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನುವ ಆಸೆ ಇರುತ್ತಲ್ಲ ನಿಮ್ದು. ಉತ್ತಮವಾದಂತಹ ಸಂತೋಷದಾಯಕವಾದಂತಹ ಕನಸುಗಳು ಬೀಳು, ಅಥವಾ ಕನಸು ಬೇಡ, ಒಳ್ಳೆ ನಿದ್ದೆ ಬರೋ ರೀತಿಯಲ್ಲಾದ್ರೂ ಸ್ವಪ್ನೇಶ್ವರಿ ಮಂತ್ರ ಅಂತ ಬರುತ್ತೆ ನಮ್ಮಲ್ಲಿ. ಸೊ ಆ ಸ್ವಪ್ನೇಶ್ವರಿ ಮಂತ್ರದಿಂದ ಹೋಮ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಕುದೃಷ್ಟಿ, ನಾನು ಆಗ್ಲೇ ಈ ವಿಡಿಯೋ ಬುಡದಿಂದ ನಾನು ಹೇಳಿರುವಂತದ್ದು ಒಂದೇ, ಕುದೃಷ್ಟಿ, ಕೆಟ್ಟ ದೃಷ್ಟಿ, ಆ ಕೆಟ್ಟ ದೃಷ್ಟಿ ಪರಿಹಾರವಾಗ್ಲಿ ಅಂತ ನಾವು ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡಿ ವಿಶೇಷವಾದಂತಹ ಈ ಕೃಷ್ಣ ಕೀಲಕ ರತ್ನವನ್ನ ಕೊಡ್ತಾ ಇದ್ದೇವೆ. ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಆ ಮಂತ್ರ ಬರ್ತದೆ. ಆ ಮಂತ್ರದಿಂದಲೇ ಹೋಮವನ್ನು ಮಾಡಿ ಈ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡ್ತೇವೆ. ಸ್ವಪ್ನೇಶ್ವರಿ ಮಂತ್ರ ಹಾಗೂ ಕುದೃಷ್ಟಿ ಪರಿಹಾರ ಮಂತ್ರದಿಂದ ಹೋಮ ಮಾಡಿ ಈ ಒಂದು ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನವನ್ನ ಎನರ್ಜೈಸ್ ಮಾಡ್ರೆ. ಬರೀ ಅಷ್ಟೇ ಅಲ್ಲ, ನಾವು ಮಹಾ ವಾಸ್ತು ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ನಾನು ಆಗ್ಲೇ ಹೇಳಿದೆ, ಒಂದು ಮನೆಯಲ್ಲಿ ಕೆಟ್ಟ ಕೆಟ್ಟ ಕನ್ಸು ಬೀಳ್ತಾ ಇದೆ ಅಂತಂದಾಗ, ಅಥವಾ ಒಂದು ಮನೆಗೆ ಹೋದ ಮೇಲೆ ಬರೀ ಕೆಟ್ಟದಾಗ್ತಾ ಇದೆ, ಮನೆಯಲ್ಲಿ ದುಡ್ಡು ಉಳಿತಾ ಇಲ್ಲ, ಎಷ್ಟು ಸಂಪಾದನೆ ಮಾಡಿದ್ರು ಉಳಿತಾ ಇಲ್ಲ, ಕೆಲಸ ಕಳ್ಕೊಳ್ತಾ ಇದ್ದೀನಿ, ಹೊಸ ಕೆಲಸ ಸಿಗ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ, ಮನೆಯಲ್ಲಿ ಶುಭ ಕಾರ್ಯ ಆಗ್ತಾ ಇಲ್ಲ, ಸಾಲಗಳು ತೀರ್ತಾ ಇಲ್ಲ, ಒಳ್ಳೆ ಆರೋಗ್ಯ ಬರ್ತಾ ಇಲ್ಲ, ಮನೆಯ ವಾಸ್ತು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಾಡಿಗೆ ಮನೆಗಳಲ್ಲಿ ನಾನು ಹೇಳ್ತೇನೆ, ಆದಷ್ಟು ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗ್ರಿ ಅಂತ. ಬಟ್ ಇನ್ನೊಂದು ಮನೆಗೆ ಹೋದ್ರು ಕೂಡ ಅಲ್ಲೂ ಅದೇ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಎಲ್ಲ ಕಡೆ ವಾಸ್ತು ಸಮಸ್ಯೆ ಇರುತ್ತಲ್ಲ. ಸೊ ಅದರಿಂದ ವಾಸ್ತು ಶಾಂತಿ ಹೋಮ ಅನ್ನುವಂಥದ್ದು ಹೋಗ್ಲಿ. ಬಾಡಿಗೆ ಮೇಲೆ ವಾಸ್ತು ಹೋಮನ ಅಂದ್ರೆ ಓನರ್ಗಳು ಒಪ್ಕೊಳ್ಳಲ್ಲ, ಅವಕಾಶ ತುಂಬಾ ಚಿಕ್ಕ ಜಾಗ, ಆರ್ಥಿಕ ಶಕ್ತಿ ಇರಲ್ಲ, ದುಡ್ಡಿಂದು ತುಂಬಾ ಖರ್ಚಾಗತ್ತೆ. ಸೊ ಇದೆಲ್ಲ ನೋಡಿದಾಗ ಒಂದು ಪರಿಹಾರ ಬೇಕಲ್ಲ, ಅದಕ್ಕೆ ನಾವೇ ನಿಮಗೋಸ್ಕರ ಮಹಾ ವಾಸ್ತು ಶಾಂತಿ ಹೋಮವನ್ನು
ಮಾಡ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ಈ ಒಂದು ವಿಶೇಷವಾದ ಕೃಷ್ಣಕೀಲಕ ರತ್ನವನ್ನ ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮ, ಮಹಾವಾಸ್ತು ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಈ ಕೃಷ್ಣಕೀಲಕ ರತ್ನ ನಿಮಗೆ ಕಳಿಸ್ಕೊಡ್ತೇವೆ. ನೀವೇನ್ ಮಾಡ್ಬೇಕು ನೋಡಿ, ನೀವು ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದನ ಡೈಲಿ ಹಣೆಗೆ ಹಚ್ಕೊಂಡು ಈ ವಿಶೇಷವಾದಂತಹ ಕೃಷ್ಣಕೀಲಕ ರತ್ನವನ್ನ ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಳ್ಬೇಕು. ನೀವು ಬಳಸಿದನ್ನ ಇನ್ನೊಬ್ಬರಿಗೆ ಕೊಡಬಾರದು. ಇಷ್ಟು ಮಾತ್ರ ನೀವು ಗಮನಿಸ್ಕೊಂಡ್ರೆ ಆಯ್ತು. ಇದನ್ನ ತಗೊಂಡು ನಿಮ್ಮ ಹಾಸಿಗೆಯಲ್ಲಿ ನಿಲ್ಸಿಟ್ಕೊಂಡ್ರೆ ಚುಚ್ಚಿಬಿಡುತ್ತೆ, ಅದಕ್ಕೆ ನಾ ಜವಾಬ್ದಾರನಲ್ಲ. ಮತ್ತೆ ಹಿಂಗ್ ಮಲಗಿಸಿ ಅದನ್ನ ನೀಟಾಗಿ ಹಿಂಗ್ ಮಲಗಿಸಿ, ಇದು ಕೆಳಗಡೆ ಹಾಸಿಗೆ ಇರ್ತದೆ, ಅದ್ರ ಮೇಲೆ ಕೃಷ್ಣಕೀಲಕ ರತ್ನ ಇರ್ತದೆ, ಇದ್ರ ಮೇಲೆ ಮತ್ತೆ ಹಾಸಿಗೆ ಹಾಸ್ಕೋಬಹುದು. ಒಂದು ಲೇಯರ್ ಚಾದ್ರ ಏನಾರು ಇಟ್ಕೊಳ್ಬಹುದು ನೀವು, ಆಯ್ತಾ. ರಗ್ ಬೆಡ್ಶೀಟ್ ಇರೋದ್ರ ಮೇಲೆ ಒಂದು ಇದು ಬರ್ಬೋದು, ಪರವಾಗಿಲ್ಲ. ಅಥವಾ ದಿಂಬಿನ ಕೆಳಗಡೆ ಇಟ್ಕೊಂಡ್ರು ಆಗತ್ತೆ, ಆಯ್ತಾ. ಇದನ್ನ ನೀವು ಇದ್ರ ಮೇಲೆ ನೀವು ಹಿಂಗ್ ಮಲ್ಕೊಂಡಾಗ ಏನಾಗುತ್ತೆ, ರಾತ್ರಿಯಿಂದ ಬೆಳಗ್ಗೆ ತನಕ ನಿಮ್ಮ ಬಾಡಿಯಲ್ಲಿರುವಂತ ಎಲ್ಲಾ ನೆಗೆಟಿವ್ ಎನರ್ಜೀಸ್ ನಿವಾರಣೆ ಮಾಡುತ್ತೆ. ಆರಾ ಅಂತೀವಿ, ಆರಾ ಕ್ಲೆನ್ಸಿಂಗ್ ಅಂತ. ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಇದು ಮಾಮೂಲಿ ಶರೀರ, ಇದ್ರ ಮೇಲೆ ಮತ್ತೆ ಪುನಃ ನಿಮ್ಗೆ ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಯಾವಾಗ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗುತ್ತೆ ಅವಾಗ ನಮಗೆ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಬರುತ್ತೆ. ನೀವು ಹೊರಗಡೆ ಹೋದಾಗ, ಹೊರಗಡೆ ಎಲ್ಲ ಓಡಾಡ್ಬೇಕಾದ್ರೆ, ಅಥವಾ ಲೇಡೀಸ್ ಒಂದು ಪೀರಿಯಡ್ಸ್ ಟೈಮ್ ಅಲ್ಲಿ ಇರಬಹುದು, ಅವಾಗೆಲ್ಲ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗಿರುತ್ತೆ. ಹೊರಗಡೆ ಎಲ್ಲ ಸಂಚಾರ ಮಾಡ್ಕೊಂಡು ಬಂದಿರ್ತಾರೆ, ಎಲ್ಲ ನೆಗೆಟಿವ್ ಎನರ್ಜೀಸ್ ಇಟ್ಕೊಂಡಿರುತ್ತೆ. ಅಥವಾ ಪುರುಷರೇ ಆಗಿರ್ಬೋದು, ಗಂಡಸರೇ ಆಗಿರ್ಬೋದು, ಮಕ್ಕಳು ದೊಡ್ಡವರು ಯಾರು ಬೇಕಾರಾಗಿರ್ಬಹುದು, ಹೊರಗಡೆ ಏನೋ ಒಂದು ಭಯ ಪಟ್ರು, ಒಂದು 3 ರಸ್ತೆ ಜಾಗದ ಏನೊಂದು ದಾಟ್ಬಿಟ್ರು, ಮತ್ತೊಂದೇನೋ ಆ ಹೆದರಿಕೆ ಭಯ ಇರುತ್ತಲ್ಲ, ಅದು ನಿವಾರಣೆ ಮಾಡ್ಬೇಕು. ಆ ನೆಗೆಟಿವ್ ಎನರ್ಜೀಸ್ ಎಲ್ಲ ನಿವಾರಣೆ ಮಾಡ್ಬೇಕು ಅಂದ್ರೆ ರಾತ್ರಿ ಮನೆಗೆ ಅಂದ್ರೆ ಸಂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀರಾ, ಮಕ್ಕಳು ಟ್ಯೂಷನ್ ಮುಗಿಸ್ಕೊಂಡ್ ಬರ್ತಾರೆ, ಅಥವಾ ಯಜಮಾನರು ಉದ್ಯೋಗದಿಂದ ಅಂಗಡಿಯಿಂದ ಏನೋ ಬರ್ತಾರೆ, ಕೈಕಾಲು ತೊಳ್ಕೊಂಡು ಒಂದ್ಸಲ ಕೂತ್ಕೊಂಡು ನಾನು ಹೇಳುವಂತ ಈ ವಿಡಿಯೋ ಅಂಡಲ್ಲಿ ಹೇಳುವಂತ ಮಂತ್ರಗಳನ್ನ ಒಂದು 9 ಬಾರಿ ಕೇಳಿಸ್ಕೊಂಡು, ಕೈಕಾಲು ತೊಳ್ಕೊಂಡು ಊಟ ತಿಂಡಿ ಮಾಡ್ಕೊಂಡೆಲ್ಲ ಮಲ್ಕೊಳ್ತಿರಲ್ಲ, ಮಲ್ಕೊಳ್ಳೋ ಮುಂದೆ ಮಂತ್ರ ಕೇಳಿಸ್ಕೊಳ್ತೀರಾ, ಮಂತ್ರ ಕೇಳಿಸ್ಕೊಂಡು ಮಲ್ಕೊಂತಿರಲ್ಲ, ಹಾಸಿಗೆಯಲ್ಲಿ ನೀವು ಇದನ್ನ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರುತ್ತೆ. ಹಾಸಿಗೆಯಲ್ಲಿ ಈ ಕೃಷ್ಣಕೀಲಕ ರತ್ನವನ್ನ ನೀವು ಇಟ್ಕೊಂಡು ಮಲಗಿದಾಗ ಬೆಳಗ್ಗೆ ಒಳಗೆ ನಿಮ್ಮ ಏನು ಎಲ್ಲಾ ನೆಗೆಟಿವ್ ಎನರ್ಜಿ ಆರಾಸ್ ಎಲ್ಲ ಇದಾಗಿರುತ್ತೆ. ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ಕೆಟ್ಟ ಕನ್ಸುಗಳು ಬೀಳಲ್ಲ, ಬೆಚ್ಚ ಬೀಳೋದಾಗೋದಿಲ್ಲ. ಸೊ ಇದೆಲ್ಲ ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ಪ್ರಮುಖವಾಗಿ ಬೆಳಗ್ಗೆ ಎದ್ದಾಗ ಒಂದು ಫ್ರೆಶ್ ಆಗಿರುತ್ತೆ ಮೈಂಡ್. ಎದ್ದ ಸ್ನಾನ ಮಾಡ್ದ, ದೇವ್ರಿಗೆ ಒಂದು ಪೂಜೆನ ಮಾಡ್ದ, ಸ್ತೋತ್ರ ಇದ್ದ ಓಟ ಪಠನೆ ಮಾಡ್ಕೊಂಡ ನಿಮ್ಮ ಉದ್ಯೋಗಕ್ಕೋ, ಜಾಬ್ಗೋ, ಅಥವಾ ಬಿಸ್ನೆಸ್ಗೋ, ನಿಮ್ಮ ವ್ಯಾಪಾರ ವ್ಯವಹಾರಗಳು ಇಲ್ಲಿದೆ ನಿಮ್ಮ ಕೆಲಸದ ಮೇಲೆ ನೀವು ಹೋಗ್ಬೋದು. ನಿಮ್ ಕೆಲಸದ ಮೇಲೆ ರಾತ್ರಿ ಎಲ್ಲ ನೆಗೆಟಿವ್ ಎನರ್ಜಿಸ್ ಇದನ್ನ ಸಕ್ ಮಾಡಿರುತ್ತೆ, ಎಲ್ಲ ಫುಲ್ ನಿಮ್ಮ ನೆಗೆಟಿವ್ ಎನರ್ಜಿಸ್ ನಿವಾರಣೆ ಆಗುತ್ತೆ. ಹೋದ ವರ್ಷ ನಾನು ಇದನ್ನ ಕೊಟ್ಟಿದ್ದೆ. ಹೋದ ವರ್ಷ ತಗೊಂಡಿರತಕ್ಕಂಥವ್ರಿಗೆಲ್ಲ ಅನುಭವಕ್ಕೆ ಬಂದಿರುತ್ತೆ ತುಂಬಾ ಚೆನ್ನಾಗಿ. ಹಾಗೂ 6 ತಿಂಗಳು 1 ವರ್ಷ ಆಗೋಯ್ತು ಅಂದ್ರೆ ಅದ್ರ ಪವರ್ ಡೌನ್ ಆಗಿರುತ್ತೆ. ಸೊ ಮತ್ತೆ ಪುನಃ ನೀವು ಈಕೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ಇನ್ನೊಂದ್ಸಲ ಮತ್ತೊಂದು ತೆಗೆದುಕೊಳ್ಬಹುದು. ಅದು ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು, ಒಬ್ಬರು ಬಳಸಿದ್ದನ್ನ ಮತ್ತೊಬ್ರು ಬಳಸುವಂಗಿಲ್ಲ. ಒಬ್ಬರ ಆರಾ ಇನ್ನೊಬ್ರು ಆರಾ ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಬೇರೆ ಇರುತ್ತೆ. ಸೊ ಅದರಿಂದ ಈಗ ಅಪ್ಪ ಬಳಸಿದರೆ ಅಂದ ತಕ್ಷಣ ಅದನ್ನೇ ಅಮ್ಮ ಬಳಸೋದಿರ್ಬೋದು, ಅಥವಾ ಗಂಡ ಬಳಸಿದ್ನ ಹೆಂಡತಿ ಬಳಸೋದಿರ್ಬೋದು, ಅಥವಾ ಇವರಿಬ್ಬರು ಬಳಸಿದ್ನ ಮಕ್ಕಳಿಗೆ ಕೊಡೋದಿರ್ಬೋದು. ಮಾಡಬಾರ್ದು. ಅಣ್ಣಂದು ತಮ್ಮನಿಗೆ, ತಮ್ಮಂದು ಅಣ್ಣನಿಗೆ, ಅಕ್ಕಂದು ತಮ್ಮನಿಗೆ, ತಮ್ಮಂದು ಅಕ್ಕನಿಗೆ, ಅಣ್ಣಂದು ತಂಗಿಗೆ, ತಂಗಿದು ಅಣ್ಣಂಗೆ, ಈ ತರ ಯಾವ್ದು ಸಹ ಮಾಡಬಾರದು. ಒಬ್ರು ಒಂದು ದಿವಸ ರಾತ್ರಿ ಇದ್ರ ಮೇಲೆ ಮಲಗಿದ್ರು ಅಂದ್ರೆ ಅವರ ಆರಾಗೆ ಇದು ಅಟ್ಯಾಚ್ ಆಗ್ಬಿಡುತ್ತೆ. ಸೊ ಅವರ ಆರಾ ಇದೀಗ ಏನು ಸೆಟ್ ಆಗೋದ್ರಿಂದಾಗಿ ಮತ್ತೆ ಇನ್ನೊಬ್ರು ಆರಾ ಆಗಿದ್ರೆ ಡಿಸ್ಟರ್ಬ್ ಆಗುತ್ತೆ, ಅದು ಉಲ್ಟಾ ಆಗ್ಬಿಡುತ್ತೆ. ಸೊ ಅದರಿಂದ ಆಗ್ಬಾರದು ಅಷ್ಟೇ. ಈ ಎಲ್ಲಾ ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾವು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇವೆ. ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡೋದು ನೀವು ನೋಡಬಹುದು ಸಹ ನೀವು. ಅದೇ ರೀತಿಯಲ್ಲಿ ಎಲ್ಲಾ ಹೋಮಗಳು ಸಹ ಲೈವ್ ಅಲ್ಲಿ ಇರುತ್ತೆ. ಎಲ್ಲಾ ಹೋಮಗಳಾಗೋದು ಲೈವ್ ಅಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಟ್ಬಿಡ್ತೇವೆ. ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಬೇಗ ಹೆಸರು ಕೊಟ್ಕೊಳ್ಳಿ. ಹಾಗೂ ಈ ವಿಡಿಯೋ ಅಂಡರ್ ಬರ್ತಕ್ಕಂಥ ಮಂತ್ರವನ್ನು ಸಹ ದಿನ ಕೇಳಿಸ್ಕೊಳ್ತಾ ಇರಿ. ಎಲ್ಲರ ದೃಷ್ಟಿದೋಷ, ಮಾಟಮಂತ್ರ ಅಥವಾ ಕೆಟ್ಟ ಸ್ವಪ್ನಗಳಿರ್ಬೋದು, ವಾಸ್ತುದೋಷ ಇರಬಹುದು, ಏನೇ ಸಮಸ್ಯೆಗಳಿರ್ಬೋದು, ಅದೆಲ್ಲವೂ ಸಹ ಪರಿಹಾರವಾಗ್ಲಿ, ಒಳ್ಳೇದಾಗ್ಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.